ಇಡೀ ಸಮಾಜದ ಅನ್ಯಾಯದ ವಿರುದ್ಧ ಅವಳು ಶಾಪ ಹಾಕ್ತಾಳೆ. ಅನ್ಯಾಯದ ಅಡಿಪಾಯದ ಮೇಲೆ ನಿಂತಿರೋ ಈ ಮಧುರೈ ನಗರ ಸುಟ್ಟು ಹೋಗ್ಲಿ ಅಂತ ಆರ್ಭಟಿಸ್ತಾಳೆ. ಪವಾಡ ಅನ್ನೋ ಹಾಗೆ ಮಧುರೈ ಹೊತ್ತಿ ಉರಿಯುತ್ತೆ. ಅನ್ಯಾಯಕ್ಕೊಳಗಾದವರ ನಿಟ್ಟುಸಿರಲ್ಲಿ ಇಷ್ಟೊಂದು ಶಕ್ತಿ ಇದೆಯಾ? ಕನ್ನಗಿ ಕಥೆ ಕೇಳಿದ್ರೆ ನಿಮಗೇನನ್ಸತ್ತೆ? ಒಂದು ಸಣ್ಣ ತಪ್ಪು ನಿರ್ಧಾರ ಒಬ್ಬನ ಪ್ರಾಣ ತಗೋಬಹುದು ಮತ್ತು ಒಂದು ಇಡೀ ನಗರವನ್ನೇ ನಾಶ ಮಾಡಬಹುದು ಅನ್ನೋದಕ್ಕೆ ಈ ಕಥೆನೇ ಸಾಕ್ಷಿ ಅಲ್ವಾ? ಕನ್ನಗಿ ನಮಗೆ ಕಲಿಸೋದು ಇಷ್ಟೇ. ನೀವು ಎಷ್ಟೇ ಸಾಫ್ಟ್ ಆಗಿರಿ, ಎಷ್ಟೇ ಪ್ರೀತಿಯಿಂದ ಇರಿ, ಆದರೆ ಅನ್ಯಾಯವಾದಾಗ ಮೌನವಾಗಿ ಕೂರಬೇಡಿ. ಧ್ವನಿ ಎತ್ತೋದು ದೌರ್ಬಲ್ಯ ಅಲ್ಲ, ಅದು ಅನಿವಾರ್ಯ. ಇಲ್ಲಿ ಕನ್ನಗಿ ಎತ್ತಿದ ದನಿ ರೈಟ್ ಟು ಜಸ್ಟಿಸ್ನ ದನಿ ತಾನೆ. ದೇಶದ ಪ್ರತಿ ಪ್ರಜೆಗೂ ನ್ಯಾಯದ ಹಕ್ಕು ಇದ್ದೇ ಇದೆ. ಅವಳ ಪ್ರೀತಿಗೆ ಎಷ್ಟು ತಾಳ್ಮೆ ಇತ್ತೋ ನ್ಯಾಯ ಕೇಳಿದ ಅವಳ ಧ್ವನಿಯೂ ಅಷ್ಟೇ ಗಟ್ಟಿಯಾಗಿತ್ತು. ಈ ಕಥೆ ಧರ್ಮೋ ರಕ್ಷತಿ ರಕ್ಷಿತಃ ಅನ್ನೋದನ್ನ ನಮಗೆ ಸ್ಪಷ್ಟವಾಗಿ ನೆನಪಿಸುತ್ತೆ. ಕನ್ನಗಿಯ ಕಾಲ್ಗೆಜ್ಜೆಯ ಪೂರ್ತಿ ವಿಡಿಯೋ ನೋಡೋದಕ್ಕೆ ಟೇಲ್ಸ್ ವಿತ್ ರಶ್ಮಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ.